ಅಳಸುಂಡೆ ಕಾಳು. ಒಣಗಿದ ಅಳಸುಂಡೆ ಕಾಳನ್ನು ನೆನೆಹಾಕಬೇಕು. ನೆನೆಹಾಕಿದ್ಮೇಲೆ ಅದು ಈ ಥರ ಬರುತ್ತೆ ಕಾಳು. ನೈಟೆಲ್ಲ ನೆನೆಹಾಕಬೇಕು ನಾವು. ತೊಳೆದಿರೋ ಅಳಸುಂಡೆ ಕಾಳು ಕುಕ್ಕರ್ಗೆ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕಬೇಕು ನೀರು. ಕಟ್ ಮಾಡಿದ ಆಲೂಗಡ್ಡೆನೂ ಸೇರಿಸ್ಕೋಬೇಕು. ಉಪ್ಪು ಹಾಕಬೇಕು. ಕುಕ್ಕರ್ ಲಾಕ್ ಮಾಡಿದ್ಮೇಲೆ ಒಂದು 2 ವಿಸಿಲ್ಸ್ ಬರಬೇಕು. ಅದಕ್ಕೆ ಮಸಾಲೆ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಂದಿರೋ ಅಳಸುಂಡೆ ಕಾಳು ಪಕ್ಕಕ್ಕಿಕ್ಕೊಂಡು ಒಗ್ಗರಣೆ ಹಾಕಬೇಕು. ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕಬೇಕು. ರುಬ್ಬಿರೋ ಮಸಾಲೆ ಸೇರಿಸ್ಬೇಕು. ಎಣ್ಣೆನಲ್ಲೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದು ಬೇಯಿಸಿ ಇಟ್ಕೊಂಡಿದ್ದ ಅಳಸುಂಡೆ ಕಾಳು ಮಿಕ್ಸ್ ಮಾಡಬೇಕು. ಅದಕ್ಕೆ ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಅದಿಲ್ಲ ಅಂದರೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕ್ಬೋದು. ಹುಣಸೆಹಣ್ಣ ರಸ ಹಾಕ್ತಾ ಇದ್ದೀನಿ. ಅದಕ್ಕೆ ತಕ್ಕಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಮಗೆ ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಸಾರು ಕುದೀತಾ ಇದೆ. ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಬೇಕು. ಬಿಸಿ ಬಿಸಿ ಅಳಸುಂಡೆ ಕಾಳು ಸಾಂಬಾರ್ ಸಿದ್ಧ.